ಸ್ನೇಹಿತರೆ, ಕೊನೆಗೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯ ಗೊಂದಲಕ್ಕೆ ತೆರೆ ಬೀಳ್ತಕ್ಕಂಥ ಒಂದು ಸಂದರ್ಭ ಬಂದೇ ಬಿಡ್ತು ಅನ್ನುವ ಸ್ಫೋಟಕ ಮಾಹಿತಿ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಕಡೆಯಿಂದ ಹೊರಬರ್ತಾ ಇದೆ. ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸುವ ಒಂದು ಬಿಜೆಪಿ ರಾಷ್ಟ್ರೀಯ ನಾಯಕರ ನಿರ್ಧಾರಕ್ಕೆ ಬಿಜೆಪಿಯ ರಾಜ್ಯ ಭಿನ್ನಮತೀಯ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಂತಹ ಸಂದರ್ಭದಲ್ಲಿ ಬಹುತೇಕ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ವಿಜಯೇಂದ್ರ ಕಳ್ಕೊಳ್ತಾರೆ ಅನ್ನುವ ಮಾತುಗಳನ್ನ ಅನೇಕ ಸುದ್ದಿ ಮಾಧ್ಯಮಗಳು ಬಿತ್ತರ ಮಾಡಿದ್ವು. ಅದಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅನೇಕ ಹೆಸರುಗಳನ್ನು ಕೂಡ ಬಿಜೆಪಿ ಭಿನ್ನಮತೀಯ ನಾಯಕರು ತೇಲ್ಬಿಟ್ಟಿದ್ರು. ಆದರೆ ಕೊನೆಗೂ ಕೂಡ ಅಳೆದು ತೂಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದೀಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದು BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅಧಿಕೃತ ಒಂದು ಘೋಷಣೆ ಶೀಘ್ರದಲ್ಲಿ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಇವತ್ತು ಬೆಳಗಿನ ಒಂದು ಮಾಹಿತಿಯ ಪ್ರಕಾರ ಹೊರಬರ್ತಾ ಇದೆ. ಹಾಗಾದ್ರೆ ಇಷ್ಟೊಂದು ವಿರೋಧದ ನಡುವೆಯೂ ಕೂಡ BS ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಗೆ ಮುಂದುವರಿಸತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ನಾಯಕರು ಬರೋದಕ್ಕೂ ಕೂಡ ಒಂದು ಪ್ರಮುಖವಾದ ಕಾರಣ ಇದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಈ ಒಂದು ಕಾರಣವನ್ನು ಇಟ್ಕೊಂಡೇ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಜ್ಯದ ಬಿಜೆಪಿಯಲ್ಲಿ ಜಾತಿ ಸಮೀಕರಣವನ್ನ ಬದಲು ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು, ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಇದೀಗ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಅಶೋಕ್ ಅವರ ಸ್ಥಾನಕ್ಕೆ ಬಹುತೇಕ ಕುತ್ತು ಬಂದಿದೆ ಅನ್ನುವ ಒಂದು ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ನಾಯಕರು ಬಂದಿದ್ದಾದರೂ ಯಾಕೆ, ಈ ಒಂದು ನಿರ್ಧಾರದಿಂದ ಇರತಕ್ಕಂಥ ಒಂದು ಬಹುದೊಡ್ಡ ಒತ್ತಡ ಏನಾಗಿತ್ತು ರಾಷ್ಟ್ರೀಯ ನಾಯಕರಿಗೆ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯ ಬಿಜೆಪಿಯಲ್ಲಿ ಇರುವಷ್ಟು ಗೊಂದಲ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ರಾಷ್ಟ್ರೀಯ ನಾಯಕರು ಕೂಡ, ಅದರಲ್ಲೂ RSS ಈ ಒಂದು ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲವನ್ನು ಬಗೆಹರಿಸುವ ಪ್ರಯತ್ನಕ್ಕೆ ಕೈ ಹಾಕಿದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಭಿನ್ನಮತೀಯ ನಾಯಕರು ತಮ್ಮ ಪಟ್ಟನ್ನ ಬಿಟ್ಟೇ ಇಲ್ಲ. ಆದರೆ ಯಾವಾಗ ಯಡಿಯೂರಪ್ಪನವರು ಜಗನ್ನಾಥ ಭವನಕ್ಕೆ ಬಂದು ಕೂರೋದಕ್ಕೆ ಆರಂಭ ಮಾಡಿದ್ರು, ಅದಾದ ನಂತರ ಭಿನ್ನಮತೀಯ ನಾಯಕರ ಮನವೊಲಿಕೆಯ ಪ್ರಯತ್ನಕ್ಕೆ ಯಡಿಯೂರಪ್ಪನವರು ಕೈ ಹಾಕಿದ್ರು ಅನ್ನುವ ಸುದ್ದಿಯನ್ನ ನಾನು ಈಗಾಗಲೇ ಬಿತ್ತರ ಮಾಡಿದ್ದೆ. ಒಂದ್ ಕಡೆ ಅರವಿಂದ್ ಲಿಂಬಾವಳಿ ಅವರನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನಕ್ಕೆ ಯಡಿಯೂರಪ್ಪರು ಕೈ ಹಾಕಿದ್ದು, ತಮ್ಮ ಅತ್ಯಾಪ್ತ ಬಳಗವನ್ನ ಅರವಿಂದ್ ಲಿಂಬಾವಳಿ ಅವರ ಹತ್ರ ಕಳಿಸೋದ್ರ ಮೂಲಕ ಅರವಿಂದ್ ಲಿಂಬಾವಳಿ ಅವರ ಮನವೊಲಿಕೆಯ ಒಂದು ಪ್ರಯತ್ನದಲ್ಲಿ ಯಡಿಯೂರಪ್ಪನವರು ಒಂದು ರೀತಿ ಯಶಸ್ವಿ ಆದರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ವು. ಇದೀಗ ಬಿಜೆಪಿಯ ಭಿನ್ನಮತೀಯ ನಾಯಕರು ಕೂಡ ರಾಷ್ಟ್ರೀಯ ನಾಯಕರು ಯಾವ ಒಂದು ತೀರ್ಮಾನಕ್ಕೂ ತೆಗೆದುಕೊಂಡ್ರೂ ಕೂಡ ನಾವು ಬದ್ಧವಾಗಿರ್ತೀವಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಹುತೇಕ ವಿಜಯೇಂದ್ರ ಅವರ ಪುನರಾಯ್ಕೆಯನ್ನ ಸಮ್ಮತಿ ಸೂಚಿಸಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಷ್ಟೊಂದು ವಿರೋಧ ಇದ್ರೂ ಕೂಡ ಯಡಿಯೂರಪ್ಪನವರ ಪುತ್ರನನ್ನೇ ಮುಂದುವರಿಸತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಾಕೆ ಬಂದ್ರು ಅನ್ನುವ ಅಚ್ಚರಿ ಕೂಡ ಈಗ ಅನೇಕ ಜನರನ್ನ ಕಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಯಡಿಯೂರಪ್ಪ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ಯಾವಾಗ ತನ್ನ ಮಗನ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪಿ ಹೋಗುತ್ತೋ, ಅದಾದ ನಂತರ ರಾಜ್ಯ ಬಿಜೆಪಿಯಲ್ಲಿ ತಮ್ಮ ಕುಟುಂಬದ ಒಂದು ಪಾರಪತ್ಯ ಕೊನೆಗೊಳ್ಳುತ್ತೆ ಅನ್ನುವುದನ್ನ ಮನಗಂಡಂತ ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರಿಗೆ ನೇರವಾಗಿ ಫೋನ್ ಕರೆಯ ಮೂಲಕ ಒಂದು ಆವಾಜನ್ನು ಹಾಕಿದ್ದಾರೆ. ನಾನು ನಿಮ್ಮನ್ನ ಹೆಚ್ಚು ಕೇಳ್ಕೊಳ್ಳೋದಿಲ್ಲ, ನನ್ನ ಮಗನಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಹೊರಸ್ರಿ, ಇಲ್ಲಾಂದ್ರೆ ಬಿಡ್ರಿ, ಮುಂದಿನ ತೀರ್ಮಾನವನ್ನು ನಾನು ತೆಗೆದುಕೊಳ್ತೀನಿ ಅನ್ನುವ ಒಂದೇ ಒಂದು ಆವಾಜನ್ನ ಯಡಿಯೂರಪ್ಪನವರು ತಮ್ಮ ರಾಷ್ಟ್ರೀಯ ನಾಯಕರಿಗೆ ಹಾಕಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತವೆ. ಇನ್ನೊಂದು ಕಡೆ ಬಿಜೆಪಿಯ ಭಿನ್ನಮತೀಯ ನಾಯಕರ ಒಂದು ಮನವೊಲಿಕೆಗೆ RSS ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದು, RSS ಮನವೊಲಿಕೆಯ ಪ್ರಯತ್ನದ ನಂತರ ಭಿನ್ನಮತೀಯ ನಾಯಕರು ಕೂಡ ಸ್ವಲ್ಪ ತಣ್ಣಗಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಒಂದು ಪ್ರಮುಖ ಬೇಡಿಕೆಯನ್ನ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರ ಮುಂದೆ ಈ ಭಿನ್ನಮತೀಯ ನಾಯಕರು ಇಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ರಾಷ್ಟ್ರೀಯ ಬಿಜೆಪಿ ನಾಯಕರು ಏನಾದರೂ ಈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೆ ಆದ್ರೆ ಅದಕ್ಕೆ ನಮ್ದೇನು ತಕರಾರಿಲ್ಲ. ಅದಕ್ಕೆ ಬದಲಾಗಿ ಈಗ ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವ ಒಂದು ಪ್ರಮುಖ ಷರತ್ತನ್ನ ಇದೀಗ ಭಿನ್ನಮತೀಯ ನಾಯಕರು ತಮ್ಮ ರಾಷ್ಟ್ರೀಯ ನಾಯಕರು ಮುಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದೇ ಕಾರಣಕ್ಕೆ ಪ್ರಹ್ಲಾದ್ ಜೋಶಿ ಅವರು ಏನು ಚುನಾವಣೆಯ ಮೂಲಕ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನ
ಒಂದು ಆಯ್ಕೆ ನಡೆಯುತ್ತೆ ಅನ್ನುವ ಒಂದು ಮಾತನ್ನ ಹೇಳಿದ್ರು. ಒಂದು ವೇಳೆ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೂ ಕೂಡ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿಯ ಏನು 39 ಸಂಘಟನಾತ್ಮಕ ಜಿಲ್ಲೆ ಇದಾವೆ. ಆ 39 ಜಿಲ್ಲೆಗಳ ಪೈಕಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಒಂದು ಜಿಲ್ಲಾಧ್ಯಕ್ಷರು ವಿಜಯೇಂದ್ರ ಅವರ ಅವಧಿಯಲ್ಲಿ ನೇಮಕವಾಗಿರ್ತಕ್ಕಂಥವ್ರು. ಚುನಾವಣೆ ನಡೆದರೂ ಕೂಡ ವಿಜಯೇಂದ್ರ ಅವರೇ ಬಹುತೇಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗೋದು ಬಹುತೇಕ ಖಚಿತ ಅನ್ನುವ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಇನ್ನೊಂದು ಕಡೆ ಈಗಾಗಲೇ ಯಡಿಯೂರಪ್ಪನವರನ್ನ ನೆಗ್ಲೆಕ್ಟ್ ಮಾಡಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಏನು ಕೇವಲ 44 ಸ್ಥಾನಗಳಿಗೆ ಬಂದು ಕೂತಿತ್ತು, ಅದೇ ಪರಿಸ್ಥಿತಿ ಮತ್ತೆ ಬರಬಹುದು ಅನ್ನುವ ಭಯ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಕಾಡ್ತಾ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅಧಿಕಾರಕ್ಕೆ ತಂದು ಬಿಜೆಪಿಯ ಹೆಬ್ಬಾಗಿಲೆಂದೇ ಕರ್ನಾಟಕವನ್ನ ಖ್ಯಾತಿಗೊಳಿಸಿದ್ದಂಥ ಯಡಿಯೂರಪ್ಪನವರ ವಿರೋಧವನ್ನ ಕಟ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಲ್ಲ. ಆ ಕಾರಣಕ್ಕೆ ಇದೀಗ ಇನ್ನ 1.5 ವರ್ಷದ ಅವಧಿಗೆ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಏನು ಸಾಕಷ್ಟು ಒಂದು ಆಪಾದನೆಗಳು ಈ ಆರ್ ಅಶೋಕ್ ಅವರ ವಿರುದ್ಧ ವಿರೋಧ ಪಕ್ಷ ನಾಯಕನಾಗಿ ಅವರು ಸಫಲರಾಗಿಲ್ಲ, ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಒಂದು ಸಂಘಟನಾತ್ಮಕ ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ, ಸರ್ಕಾರದ ಒಂದು ವೈಫಲ್ಯಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಅಶೋಕ್ ಅವರು ವಿಫಲರಾಗಿದ್ದಾರೆ ಅನ್ನುವ ಒಂದು ಆಪಾದನೆಗಳು ಅಶೋಕ್ ಅವರ ಮೇಲೆ ಕೇಳಿಬರ್ತಿದ್ವು. ಇದೀಗ ಅಶೋಕ್ ಅವರನ್ನ ವಿಧಾನಸಭೆಯ ವಿರೋಧ ಪಕ್ಷ ನಾಯಕ ಸ್ಥಾನದಿಂದ ಕೆಳಗಿಳಿಸಿ ಆ ಒಂದು ಸ್ಥಾನಕ್ಕೆ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅಥವಾ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರನ್ನ ತಂದು ಕೂರಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದೀಗ ಬಿಜೆಪಿ ರಾಷ್ಟ್ರೀಯ ನಾಯಕರಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಆರ್ ಅಶೋಕ್ಗೆ ಬಹುದೊಡ್ಡ ಶಾಕ್ ಎದುರಾಗೋದು ಪಕ್ಕ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಲಭ್ಯ ಆಗ್ತಿವೆ. ಸ್ನೇಹಿತರೆ, 2013ರ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಹೋಗಿ ಕೆಜೆಪಿಯನ್ನು ಕಟ್ಟೋದ್ರ ಮೂಲಕ 10% ಮತಗಳನ್ನ ಪಡೆಯೋದ್ರ ಮೂಲಕ ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನ ಕೊಟ್ಟಿದ್ರು. ಅದಾದ ನಂತರ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಸಂಪೂರ್ಣವಾಗಿ ತನ್ನನ್ನು ತಾನು ಚುನಾವಣಾ ಪ್ರಚಾರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಯಡಿಯೂರಪ್ಪನವರು ತನ್ನನ್ನು ತಾನು ಸಂಪೂರ್ಣ ಚುನಾವಣಾ ಪ್ರಚಾರದಲ್ಲಿ ತೊಡಸ್ಕೊಳ್ಳದೆ ಇರೋ ಕಾರಣಕ್ಕೆ ಬಿಜೆಪಿ ಆ ಒಂದು ಸಂದರ್ಭದಲ್ಲೂ ಕೂಡ ಕೇವಲ 66 ಸ್ಥಾನಗಳಿಗೆ ಕುಸಿದಿದ್ದನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರು ಮನಗಂಡಿದ್ದಾರೆ. ಅದೇ ಕಾರಣಕ್ಕೆ ಯಡಿಯೂರಪ್ಪನವರನ್ನ ಎದುರಾಕೊಳ್ತಕ್ಕಂಥ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವ ತೀರ್ಮಾನಕ್ಕೆ ಇದೀಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಂದಿದ್ದು, ಲಿಂಗಾಯತ ಸಮುದಾಯ ಈ ಒಂದು ಕ್ಷಣಕ್ಕೂ ಕೂಡ ಯಡಿಯೂರಪ್ಪನವರ ಬೆನ್ನಿಗೆ ನಿಂತಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನ ಈಗಾಗಲೇ ರಾಷ್ಟ್ರೀಯ ನಾಯಕರು ಕಲೆ ಹಾಕಿದ್ದಾರೆ. ಆ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದ್ರ ಮೂಲಕ ಯಡಿಯೂರಪ್ಪನವರ ವಿರೋಧವನ್ನ ಎದುರಿಸೋದು ಬೇಡ ಅನ್ನುವ ತೀರ್ಮಾನಕ್ಕೆ ಇದೀಗ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರ ಒಂದು ಹೆಸರನ್ನ 1-2 ದಿನಗಳಲ್ಲಿ ಘೋಷಣೆ ಮಾಡಬಹುದು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಇನ್ನೊಂದು ಕಡೆ ಬಿಜೆಪಿಯ ಭಿನ್ನಮತೀಯ ನಾಯಕರ ಬೇಡಿಕೆಗೂ ಕೂಡ ಸಕಾರಾತ್ಮಕವಾಗಿಯೇ ರಾಷ್ಟ್ರೀಯ ಬಿಜೆಪಿ ನಾಯಕರು ಸ್ಪಂದಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದು, ಶೀಘ್ರದಲ್ಲಿಯೇ ಯತ್ನಾಳ್ ಅವರನ್ನ ದೆಹಲಿಗೆ ಕರೆಸಿಕೊಳ್ಳೋದ್ರ ಮೂಲಕ ಅವರಿಗೆ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕೋದ್ರ ಮೂಲಕ ಬಿಜೆಪಿಗೆ ಮರಳಿ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಅಲ್ಲಿಗೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತಕ್ಕೆ ಒಂದ್ ಕಡೆ ಬ್ರೇಕ್ ಆಗ್ತಂಗೂ ಆಗುತ್ತೆ. ಯಡಿಯೂರಪ್ಪನವರ ಒಂದು ಕೋಪವನ್ನ ಎದುರಿಸದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಮುಂದುವರಿತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಅಶೋಕ್ ತನ್ನ ಸ್ಥಾನವನ್ನು ಕಳೆದುಕೊಳ್ಳೋದು ಬಹುತೇಕ ಪಕ್ಕ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಕ್ಕಿದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ವಿಧಾನಸಭೆ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಪದಚ್ಯುತಿಗೊಳಿಸಿದ್ದೇ ಆದ್ರೆ ಆ ಸ್ಥಾನದಲ್ಲಿ ಯಾರನ್ನ ನೋಡಲು ನೀವು ಬಯಸ್ತೀರಾ? BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.